ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಮರುಪರಿಶೀಲಿಸಿ ವಾಪಸ್ ಪಡಿಬೇಕಂತ ಆಗ್ರಹಕ್ಕಾಗಿ ಸೇರಿರುವಂತಹ ಜಮಖಂಡಿ ತಾಲೂಕಿನ ಎಲ್ಲ ಹಿಂದೂ ಕಾರ್ಯಕರ್ತರೇ ಎಲ್ಲ ಹಿರಿಯರೇ, ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ನಮಗೆಲ್ಲ ವಿಶ್ವಾಸ ಐತೆ. ಯಾರೋ ಸುಳ್ಳು ಅಥವಾ ಷಡ್ಯಂತ್ರ ರಚಿಸಿ ಸುಳ್ಳು ಮಾಹಿತಿ ಕೊಟ್ಟು ಒತ್ತಡ ಹಾಕಿ ಉಚ್ಚಾಟನೆ ಮಾಡಿಸ್ಯಾರ. ಇಡೀ ಕರ್ನಾಟಕ ತುಂಬಾ ಹಿಂದೂಗಳು ರಸ್ತೆಗತ್ತು ಬೀದಿಗೆದ್ದಾಗ ಹಿಂದೂ ನಾಯಕರ ವಾಪಸ್ ತಗೋಬೇಕಂತ ಹೇಳಿ, ಆದ್ರೆ ಕೇಂದ್ರಕ್ಕೆ ಇವರು ಸುಳ್ಳು ಮಾಹಿತಿ ಕೊಡ್ತಾರೆ. ಕೇಂದ್ರ ನಾಯಕರು ಇದನ್ನು ಪರಿಶೀಲನೆ ಮಾಡಬೇಕು. ನಾವಿಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೂ ಹೇಳ್ತೀನಿ, ಇದು ಕರ್ನಾಟಕ ತುಂಬಾ ಧ್ವನಿ ಮುಟ್ಟಬೇಕು. ಯಡಿಯೂರಪ್ಪ ಒಂದು ಹೊನ್ನಾಳಿ ಬೀದಿ ನಾಯಿನ ಬಿಟ್ಟಾರ ಮಗಳಾಕ, ಸುಪಾರಿ ಬೀದಿ ನಾಯಿ ರೇಣುಕಾಚಾರ್ಯ. ಅವ ದಿವಸ ಮಾಧ್ಯಮದ ಮೂಲಕ ಹೇಳ್ತಿರ್ತಾನ, ಯಡಿಯೂರಪ್ಪ ಸೈಕಲ್ ತಗೊಂಡ್ರು ಅದಕ್ಕೆ ಪಕ್ಷ ಬೆಳೀತು. ಯಡಿಯೂರಪ್ಪ ಸೈಕಲ್ ತಗೊಂಡ್ರು ಅದೇ ಗಿಡದ ಬಡ್ಡೆ ಮಾಡ್ಕೊಂಡು ಗೋಡಂಬಿ ತಿಂದ್ರು ಅದಕ್ಕೆ ಪಾರ್ಟಿ ಬೆಳೆದಿರುತ್ತೆ. ಯಡಿಯೂರಪ್ಪನಿಂದ ಪಾರ್ಟಿ ಬೆಳೆದಿಲ್ಲ. ಹಿಂದುತ್ವದ ವಿಚಾರ ಇಟ್ಟುಕೊಂಡು ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ ಬರಬೇಕಂತ ಹೇಳಿ 97ನೇ ಇಸ್ವಿ ಹಿಡ್ಕೊಂಡು ಇಲ್ಲೆಷ್ಟು ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ತಮ್ಮ ಬೆವರು ರಕ್ತ ಸುರಿಸಿ ಹೋರಾಟ ಸಂಘರ್ಷ ಮಾಡಿದ ಪರಿಣಾಮವಾಗಿ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಯೌವನದ ಜೀವನ ಹಾಳು ಮಾಡಿಕೊಂಡು ಸಂಪೂರ್ಣ ಪಾರ್ಟಿಗೆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂತು. ಯಡಿಯೂರಪ್ಪ ಗೋಡಂಬಿ ತಿಂದು ಸೈಕಲ್ ಮೇಲೆ ಅಡ್ಡಾಡಿದಕ್ಕಲ್ಲ, ಆ ಕಾರ್ಯಕರ್ತರು ಇನ್ನೂ ಸಹ ಕೋರ್ಟ್ ಕಚೇರಿ ಅಡ್ಡಾಡಕತ್ತಾರೆ. ಅವರಿಗೊಂದು ಸಣ್ಣ ಅಧಿಕಾರ ಸಕಟ ಕೊಟ್ಟಿಲ್ಲ. ನಾವು ಇದುವರೆಗೆ ಎದಕ್ಕೆ ಸುಮ್ಮಿದ್ದೇವೆ ಅಂದ್ರೆ ಇರ್ಲಿ, ನಮ್ಮನ್ನು ಪರವಾಗಿ ಮಾತಾಡುವಂತ ನಾಲ್ಕೈದು ಜನ ಹಿಂದೂ ಲೀಡರ್ಗಳು ಪಾರ್ಟಿ ಒಳಗದಾರ ಅಂತಕ್ಕೆ. ಆದ್ರೆ ತನ್ನ ಸ್ವಾರ್ಥ ಸಲುವಾಗಿ, ತನ್ನ ಮಗನ ಭವಿಷ್ಯ ಸಲುವಾಗಿ ಪಾರ್ಟಿಯ ಸಿದ್ಧಾಂತ ಹಿಂದುತ್ವನ ಬಲಿ ಕೊಟ್ಟು ಯಡಿಯೂರಪ್ಪನವರು ಒಬ್ಬೊಬ್ಬರಾಗಿ ತುಳ್ಕೊಟ್ಟು ಬಂದರು. ಅನಂತಕುಮಾರ್ ಹೆಗಡೆ, KS ಈಶ್ವರಪ್ಪ, ಪ್ರತಾಪ ಸಿಂಹ, ರಘುಪತಿ ಭಟ್ಟರು, ಅದೇ ರೀತಿ ಪಾರ್ಟಿ ಬೆಳೆಸಿದಂತ ಸನ್ಮಾನ್ಯ ಪ್ರಮೋದ್ ಮುತಾಲಿಕರನ್ನ ಸಹಿತ ಬೆಳೆಸಿಕೊಂಡು ಮಟ್ಟಿದವರೆಗೆ ಹೊರಗಾಕಿ ದೊಡ್ಡ ಅಪಮಾನ ಮಾಡಿದಂತ ವ್ಯಕ್ತಿ ಯಾರಿದ್ರೆ ಇದೇ ಯಡಿಯೂರಪ್ಪ. ತನ್ನ ಸ್ವಾರ್ಥ ಸಲುವಾಗಿ ಇರ್ಲಿ. ಇನ್ನೊಂದು ನಾಯಕ ನಮಗೆ ಅದಾನ ಧ್ವನಿ ಇರ್ತಕ್ಕ ಬಸವನಗೌಡ ಪಾಟೀಲ್ ಯತ್ನಾಳ್. ಅವ್ರೇನು ಮಾತಾಡಿದ್ರು ನಿಮಗೆ? ಯಾವಾಗ ಪಾರ್ಟಿ ಇವತ್ತು ಮಾತಾಡಿದ್ರು, ಯಾವಾಗ ಹಾಗೂ ಇವತ್ತೇನು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಳೆದ ಕೆಲ 8 ದಿವಸಗಳಿಂದ ಉಚ್ಚಾಟನೆಯನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ. ಇದು ಅತ್ಯಂತ ಖಂಡನೀಯ. ಈ ನಿರ್ಧಾರ ಈ ಮಟ್ಟದ ಹೋಗತಿ ದೇಶದಿಂದ ಯಾರು ಕರ್ನಾಟಕ ರಾಜ್ಯದಾಗ ಇರುವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಸಾವಿರಾರು ಉದಾಹರಣೆ ಇದಾವೆ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಾಗ. ಕಳೆದ 30-32 ವರ್ಷನ್ಯಾಗ ಯಾರು ಯಾವ ತಪ್ಪು ಮಾಡ್ಯಾರು, ಯಾರಿಗೆ ಯಾವ ಹುದ್ದೆ ನೀವು ಕೊಟ್ಟಿರಿ, ಯಾರು ಯಾವ ಹುದ್ದೆ ಅಲಂಕರಿಸ್ಯಾರು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಾಗ. ನಾನಾ ಇವು ಹಗರಣಗಳನ್ನ, ಪ್ರಕರಣಗಳನ್ನ, ಭ್ರಷ್ಟಾಚಾರಗಳನ್ನ, ಸ್ವಜನ ಪಕ್ಷಪಾತಗಳನ್ನ, ತಾವು ಕುಟುಂಬದ ಸದಸ್ಯರಿಗೆ ಅಧಿಕಾರ ಹಂಚಿಕೆಯನ್ನ ಸಾಕಷ್ಟು ಮಾಡ್ಯಾರ. ಇವೆಲ್ಲ ಯಾಕೆ ಕಾಣಿಸ್ಲಿಲ್ಲ ಕೇಂದ್ರದವ್ರಿಗೆ? ಇವತ್ತು ನಮ್ಗೆ ಹಿಂದೂ ಪರವಾದಂಥ ಕಾರ್ಯಕರ್ತರಿಗೆ ಕಾನೂನು ಪ್ರಶ್ನೆ. ಮತ್ತು ಈ ಯಡಿಯೂರಪ್ಪನ ಬಗ್ಗೆ ನಾವು ಮಾತಾಡಾಡ್ತಿಲ್ಲ. ಯಾಕಂದ್ರೆ
ಹೇಳಕತ್ತಿ ವಯಸ್ಸು 82 ಇನ್ನು ಸಾಯಿ ವಯಸ್ಸಾಗೈತೆ ಅವ್ನು ಏನು ಮಾಡಬೇಕು ಏನು ಮಾಡಬಾರ್ದು ಮಾಡಿಬಿಟ್ಟಾನ. ಎಲ್ಲ ಮಾಧ್ಯಮರೇ, ಸಂತೃಪ್ತ ಸಮಾಜದ ಎಲ್ಲ ಹಿರಿಯರೇ, ಎಲ್ಲ ಯುವ ಮಿತ್ರರೇ, ಎಲ್ಲ ಭಾಜಪ ಕಾರ್ಯಕರ್ತರೇ, ಇವತ್ತಿನ ಇಷ್ಟು ನಮ್ಮ ಮನೆಯ ಜಗಳ ಇದು. ಯಾಕಂದ್ರೆ ನಮ್ಮ ಮನೆ ಜಗಳ ನಾವು ನೋಡಿ ಇರ್ತೀವಿ. ಅದಕ್ಕೆ ಇದು ಸರಿಪಡಿಸೋದು ಹೆಂಗಪ್ಪ, ಯಾರು ಎಲ್ಲಿಂದ ಸರಿ ಯಡಿಯೂರಪ್ಪನವರೇ, ನೀವು ಈ ಮನೆ ಒಳಗೆ ಬೆಳೆದಂತ ಹಿಂದುತ್ವವಾದಿ ಸಿದ್ಧಾಂತವಾದಿ ಕಾರ್ಯಕರ್ತರನ್ನ ತುಳಿಯೋ ಸಲುವಾಗಿ ಅವತ್ತು ಅಧಿಕಾರ ಇಲ್ಲಾರ್ದಾಗ ಆ ಕಡೆ ಕಾಂಗ್ರೆಸ್ ಒಳಗಿದ್ದು ನಮ್ಮ ಪರಂ ಪೂಜ್ಯನ ಭಗವಾ ಧ್ವಜಕ್ಕ ಜಂಪರ್ ಪಿಸ್ಕ ಹತ್ತು ಕೊಡ ಹಂಗ ಸುಳ್ಳೆ ಮಕ್ಕಳನ್ನ ಎಲ್ಲ ತಗೊಂಡು ಮಂತ್ರಿ ಮಾಡಿರಿ ನೀವು. ನಮಗೆ ಹೊಟ್ಟೆ ಉರಿಯಂಗಿಲ್ಲ ಹಿಂದೂ ಕಾರ್ಯಕರ್ತರಿಗೆ. ಇದರ ಸಂಬಂಧ ನಾವು ನಮ್ಮ ರಕ್ತವ ಸುರಿದ್ದೀವಿ. ಇದರ ಸಂಬಂಧ ಸಾವಿರಾರು ಕಾರ್ಯಕರ್ತರು ಜೈಲಿಗೆ ಬಿದ್ದಿದ್ರು. ಇದರ ಸಲುವಾಗಿನ ಸಾವಿರಾರು ಕಾರ್ಯಕರ್ತರು ತಮ್ಮ ಮನೆ ಮಠ ಹಾಳು ಮಾಡ್ಕೊಂಡಿದ್ರು. ಯಡಿಯೂರಪ್ಪನವರ ಹುಷಾರ ಏನು, ಇನ್ನು ಹಿಂದೂ ಕಾರ್ಯಕರ್ತರು ಹಿಂದೂ ಮುಖಂಡರ ಸ್ವರೂಪವನ್ನು ಹುಷಾರ. ಕೇಂದ್ರ ಈ ಅಪ್ಪ ಮಕ್ಕಳನ್ನೇ ಕುಟುಂಬ ರಾಜಕಾರಣಕ್ಕೆ ಪುನಃ ಸ್ಟಾಪ್ ಹಾಕದಿದ್ರ ಬರುವಂತ ದಿನದಲ್ಲಿ ಇದು ಅತಿ ಹೆಚ್ಚಾದ್ರ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳವರು ಹೊಸ ಪಾರ್ಟಿ ಕಟ್ಟುವ ನಿರ್ಧಾರ ತಗೊಂಡ್ರೆ ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ನಮಗೇನು ಇನ್ನೊಂದು ಹಿಂದೂ ಪಾರ್ಟಿ ಬೆಳೆಸೋದು ದೊಡ್ಡದಾಗಂಗಿಲ್ಲ. ತಾಕತ್ತೈತೆಲ್ಲ ಇಲ್ಲಿ ಯುವಕರ ಕಡೆ. ಅದಕ್ಕೆ ಎಚ್ಚರಿಕೆ, ತಕ್ಷಣವೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಾಪಸ್ ಪಡಿಬೇಕು. ಅವ್ರನ್ನ ಅತ್ಯಂತ ಗೌರವಯುತವಾಗಿ ಪಾರ್ಟಿ ಕರ್ಕೋಬೇಕು. ಎಲ್ಲ ಹಿಂದೂ ಹೃದಯಗಳಿಗೆ ಸನ್ಮಾನ ನೀಡ್ತೇವೆ. ಹಿಂದೂ ಜಾಗರಣ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಹಮ್ಮಿಕೊಂಡಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ರಾಜ್ಯದ ಮತ್ತು ರಾಜಕೀಯ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಪ್ರಯುಕ್ತ ಅವರನ್ನು ಮತ್ತೆ ಸೇರ್ಪಡೆ ಗೌರವಯುತವಾಗಿ ಸೇರ್ಪಡೆ ಮಾಡಿಕೊಳ್ಳುವ ಸಲುವಾಗಿ ತಾಲೂಕಿನಾದ್ಯಂತ ಇವತ್ತು ಹಿಂದೂ ಜಾಗರಣೆಯ ವತಿಯಿಂದ ಹಮ್ಮಿಕೊಂಡಿರುವ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಿಂದೂ ಜಾಗರಣ ವೇದಿಕೆಯ ಗೌರವಾನ್ವಿತ ಸದಸ್ಯರೇ ಹಾಗೂ ವಿವಿಧ ಸಮಾಜದ ಮುಖಂಡರಿಗೆ ನಮಸ್ಕರಿಸಿ, ಪತ್ರಿಕಾ ಮಾಧ್ಯಮದವರಿಗೂ ಸಹ ನಮಸ್ಕರಿಸಿ, ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತ ಭಾರತೀಯ ಜನತಾ ಪಕ್ಷವು ಈ ಒಂದು ನಿರ್ಧಾರವನ್ನು ಖಂಡಿಸುತ್ತಾ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಬಸವನಗೌಡ ಹಿಂದೂ ಕಾರ್ಯಕರ್ತರ ಒಂದು ಒತ್ತಾಯದ ಮೇರೆಗೆ ಇವತ್ತಿನ ಬಸವನಗೌಡ ಯತ್ನಾಳ್ ಅವರ ಉಚ್ಚಾಟನೆ ಖಂಡಿಸಿ ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಕರೆದೀವಿ. ಮೊದಲನೇದಾಗಿ ಯಾರೋ ಒಂದೇನೋ ಸಂಪರ್ಕವನ್ನು ಮಾಡದೇ ಇವತ್ತು ತಮ್ಮ ವರ್ಗಾವಣೆಗೆ ಇವತ್ತು ಉಳಿಪೂಸಲಾಗಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ವಂದನೆ ಕೊಡ್ತಾ ಇದ್ದೀನಿ. ಅನೇಕ ಬಾರಿ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ತಿರಗಳಿಂದ ಅವರು ಆ ರೀತಿಯ ಪತ್ರಿಕೆ ಬರ್ತಿರಲ್ಲ, ಆದರೂ ತರ ಜನ ಹಾಕಿ ತಿಳ್ಕೊಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಐತಿ, ಅದಕ್ಕೋಸ್ಕರ ಎಲ್ಲ ರಕ್ಷಣೆ ಮಾಡ್ತಾರಂತ ಭರವಸೆ ಇಲ್ಲಿವರೆಗೆ ಬಂದಿದ್ದು. ಹೀಗೆ ಅನೇಕ ಹಿಂದುತ್ವ ನಾಯಕರನ್ನ ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಅತ್ಯಂತ ಪವರ್ ಬ್ಯಾಂಡ್ ಅವ್ರ ಬಂದ್ರೆ ಸಾವಿರಾರು ಸಂಖ್ಯೆ ಇರುತ್ತೆ, ಅದನ್ನ ಕಟ್ಟುವಂತ ಗೊತ್ತಿಲ್ಲ. ಆದರೆ ಇವತ್ತಿನ ಏನು ಭಾರತೀಯ ಜನತಾ ಪಾರ್ಟಿ ಇವತ್ತು ಕಟ್ಟಕಡೆ ವ್ಯಕ್ತಿಯ ಪಕ್ಷ ಅಂತ ಕಟ್ಟಿದ್ರು. ಆದರೆ ಇವತ್ತಿನ ಪಕ್ಷ ಇವತ್ತು ಒಂದು ಯಾವ ರೀತಿಯಾಗಿರೋ ಉದ್ಯಮಶಾಹಿಗಳ ಬಂಡವಾಳಾಗಿ ಇವತ್ತು ಪರಿವರ್ತನೆ ಆಗ್ತಾರೆ. ಅದನ್ನು ನಾವು ಎಲ್ಲರೂ ಕೂಡ ಇವತ್ತು ಖಂಡಿಸುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಈ ರೀತಿ ಆಗ್ಬೇಕಂತಾದ್ರೆ ಆದರೆ ಬಸವನಗೌಡ ಪಾಟೀಲ್ ಅವರು ಉಚ್ಚಾಟನೆ ಮಾಡಕ್ಕೆ ಏನು ಕಾರಣ ಅದರ ಥರ ಅವರು ಗೋಶಾಲೆ ಕಟ್ಟಿದ್ದ ಕಾರಣ ಅವರು ವಿಜಯವರ್ಧನ ಮತ್ತು ಯಡಿಯೂರಪ್ಪ ವಿಚಾರ ಏನು ಕಾರಣ ಮಾರಿಸುವ ಮನೆ ಆಫರ್ ಮಾಡಿದ್ರು ಅವ್ರ ಕಾರಣ ಬೇಕಾಗಿತ್ತು. ಈಗ ಅನೇಕ ಕಾರಣಗಳಿದ್ದು ಎಲ್ಲ ಹಿಂದೂ ನಾಯಕರನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರೆ. ಅನೇಕ ಹಿಂದೂ ಸಂಘಟನೆಗಳ ಮೂಲಕ ಹೊಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಯಾವ ರೀತಿ ವ್ಯವಸ್ಥಿತವಾಗಿ ಬೇಕು ಎಲ್ಲ ಕಾರ್ಯಕರ್ತರು ಕೂಡ ಗೊತ್ತಿದೆ. ಇವತ್ತು ಕೊನೆಯ ಒಬ್ಬ ನಾಯಕ ಹೋಗಿದ್ದ ನಾಯಕ ಒಂದು ಭೇಟಿ ಹತ್ತಿದ ಆದ್ರೆ ಅವನು ಕೂಡ ಕುತಂತ್ರ ಮಾಡುವಷ್ಟು ಉಚ್ಚಾಟನೆ ಮಾಡಿದಲ್ಲ, ಇದು ಅತ್ಯಂತ ಒಂದು ನೋಡ್ತಾ ಇದೆ. ಅದಕ್ಕೆಲ್ಲ ಕಾರ್ಯಕರ್ತರನ್ನ ಘೋಷಣೆ ಮಾಡ್ತಾರೆ, ಭಾರತೀಯ ಜನತಾ ಪಕ್ಷ ಘೋಷಣೆ ಮಾಡ್ತಾರ. ಭಾರತೀಯ ಜನತಾ ವಿಧಾನಪರಿಷತ್ ಯಾವ ರೀತಿ ಇತ್ತು ಅದರ ಕಿತ್ತಪಕ್ಷ ಮುಖಂಡಿಯಿಂದ ಇವತ್ತೇನು ನಾವು ಏನು ಬಹಳ ಮಾತಾಡಿ ಬಹಳ ನಾವು ಏನೋ ಒಂದು ತೋರಿಸಬೇಕಂತೇನು ಕೂಡಿ ಸಾಲಿಲ್ಲ. ಇದು ಇಡೀ ರಾಜ್ಯಕ್ಕೆ ಗೊತ್ತಿದ್ದಂಥ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಮೂಲೆ ಮೂಲೆಯಲ್ಲಿ ಇಂಥ ಒಂದೊಂದು ಹುಲಿಗಳದಾವ ಅಂತ ಹೇಳಿಕೆ ಬಿಜೆಪಿ ಇನ್ನೂ ಜೀವಂತವಾಗಿ ಹೇಳ್ತಿ. ಮತ್ತು ಆ ಬಿಜೆಪಿ ಪಕ್ಷವನ್ನು ಜೀವಂತವಾಗಿ ಉಳಿಸಿಕೊಂಡು ಹೋಗುವಂತ ಮನೋಭಾವನೆ ನಿಮ್ಮಲ್ಲಿ ಇದ್ರೆ
ಇಂಥ ನಾಯಕ ನೀವೇನು ಹಿಂದಿಕ್ಕಿರಿಕೆಯಿಂದ ನೀವು ಬಹಳ ನಾವ ಬಂದ್ರು ನಾವ ಪಕ್ಷ ಕಟ್ಟಿ ಬೆಳೆಸಿದವರು ನೀವು ಒಟ್ಟ ಏನು ಕಟ್ಟಿಲ್ಲ. ನಿಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರೆಲ್ಲ ದುಡಿದು ಪಕ್ಷ ಕಟ್ಟಿ ನಿಮಗ ಮಾರಿಗೆ ಅಧಿಕಾರಕ್ಕೆ ಇರಲಿ ಇವರು ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಅನ್ನುವಂತ ನಿಟ್ಟಿನೊಳಗೆ ನಮ್ಮ ರಾಜ್ಯದ ಜನ ನಿಮ್ಮನ್ನು ಒಪ್ಪೈತಿ. ಆ ಒಪ್ಪುದನ್ನು ಏನ್ ಮಾಡ್ಲಕತ್ತೀರಿ ಅಂದ್ರೆ ದುರುಪಯೋಗ ತಗೋಕತ್ತೀರಿ. ಇದನ್ನ ದುರುಪಯೋಗ ತಗೋಬಾರ್ದು. ಬಸವನಗೌಡ ಪಾಟೀಲ್ ಎತ್ತಾಳ ಅವ್ರನ್ನ ತೆಗಿಲಕ್ಕೆ ಏನು ಕಾರಣಪ್ಪ ಅಂತ ಕೇಳಿದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಒಂದು 10 ವರ್ಷದ ಪುರುಷರು ಕೇಳಿದ್ರೆ ಹೇಳ್ತೈತಿ. ಇವರು ಮಾಡುವಂತ ಹೊಲಸ ನಾವು ಎಲ್ಲ ಎತ್ತಿ ತೋರಿಸ್ಲಾಕತ್ತಾರ. ಇವ್ರನ್ನೆಲ್ಲರೂ ಮಚ್ಚಿದ ಹೊಡಿಲಾಕತ್ತಾರ. ಅದರಿಂದ ಇವನು ಹೊರಗೆ ಹಾಕಲಾಕತ್ತಾರು ಅನ್ನುವಂಥದ್ದು 10 ವರ್ಷದ ಮಗುವಿನ ಕೇಳಿದ್ರೆ ಹೇಳ್ತೈತಿ. ಯಾಕಂದ್ರ ಕಂದ ದೇವರು ಮಿಂಡಿ ಮಗನ ಅನ್ನೋರಂಗ ಬಬಲಾದವ್ರು ಹೇಳಿದಂಗ ಇದ್ದು ಯಾವ ಮಗನ ಮುಲಾಜಿನಾಗಿಲ್ಲವ. ನೀವು ಒಂದೊಂದು ಷಡ್ಯಂತ್ರ ಮಾಡಿ ಒಂದೊಂದು ಕುತಂತ್ರ ಮಾಡಿ ಒಬ್ಬೊಬ್ಬರ ಕೈಯಾಗಿ ಸಿಗಾಕೊಂಡು ನಿಮಗೆಲ್ಲ ಹೊಲಸ ರಾಡಿ ಅವ. ನಿಮ್ಮಂಗೆ ಯಾವ್ದಾರ ಒಂದು ರಾಡಿ ಅವನ ಮೇಗೆ ಹತ್ಕೊಂಡಿತ್ತಂದ್ರ ಕೆರೆ ನಿಮ್ಮ ಏನಾಳಿಗಳು ತೋರಿಸ್ಕೊಡೋ ಒಂದು ಅಂತದೊಂದು ಏನ್ರಿ ಇದ್ರ. ಆದ್ರೆ ನಿಮ್ಮ ಹೊಲಸ್ತಾನ ನಿಮ್ಮ ಹೊಲಸ್ತಾನ ನೀವು ಮುಚ್ಚೋಳಕ ಇಂಥ ಬಲಿಷ್ಠ ನಾಯಕರು ಹೊರಗೆ ಹಾಕ್ಲಕತ್ತೀರಿ ಅಂದ್ರ ಬರುವಂತ ದಿನಮಾನದೊಳಗೆ ಅವಳು ಚಟ ಕೆಟ್ಟಾಗಿಲ್ಲ ಇಡೀ ರಾಜ್ಯ ಜನ ನಿಮಗೆ ಚಟ ಕರ್ತೈತೆ ಅಂತ ಮಾತನ್ನು ಸ್ಪಷ್ಟವಾಗಿ ಹೇಳ್ಬೇಕಾಕತಿ. ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳು ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ನೀವು ಯಾವ ಕಾರಣ ನಾವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ. ಯಾಕಂದ್ರೆ ಯಾವುದೋ ಸಮಾಜ ಇರಲಿ ಯಾವುದೋ ವ್ಯಕ್ತಿ ಇರಲಿ ಇಂಥದೊಂದು ಆಗೈತ್ರಿ ಗೌಡ್ರ ನಮ್ಮ ಕ್ಷೇತ್ರದೊಳಗ ಅಂತ ಕೇಳಿದ್ರೆ ಅವ್ರನ್ನ ತರಾಟೆಗೆ ಪ್ರದಕ್ಷಿಣ ತಗೊಂಡಿಕೊಂಡು ಅವ್ರಿಗೆ ನ್ಯಾಯ ಕೊಡ್ತಾರೆ. ಯಾವ್ದೇ ಇತ್ತಂದ್ರೆ ಹಿಂದೂ ಪರವಾಗಿ ಆಗ ಬಸವನಗೌಡ ಪಾಟೀಲ್ ಅದಕ್ಕಿಂತ ಸಮಯದೊಳಗೆ ಬಹಳ ಸಮಯ ತಿಳಿಯಂಗಿಲ್ಲ. ಸಮಸ್ತ ಹಿಂದೂ ಕಾರ್ಯಕರ್ತರು ಈ ಪ್ರತಿಭಟನೆಗೆ ಆಗಮಿಸುವಂತ ಎಲ್ಲ ಹಿಂದೂ ಕಾರ್ಯಕರ್ತರು ಹಾಗೂ ನನ್ನ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲ ಪತ್ರಕರ್ತರು ಹಾಗೂ ನಮ್ಮ ಆರಕ್ಷಕ ಬಂಧುಗಳೇ, ಏನಾಗೈತಪ್ಪ ಅಂತಂದ್ರ ಸುಮಾರು ದಿನಗಳಿಂದ ನಮ್ಮ ಹಿಂದೂ ಕಾರ್ಯಕರ್ತರನ್ನ ತುಳಿಯುವಂತ ಕಾರ್ಯ ಈ ರಾಜ್ಯದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದೈತಿ. ಯಾಕಪ್ಪ ಅಂತಂದ್ರ ನಾವು ಇವತ್ತಲ್ಲ 2004 2003 ಉಳಮಣ ಕಡಿಗಂಟದಾವ ಒಂದೊಂದು ತಿಂಗಳು 2 ತಿಂಗಳು 3 ತಿಂಗಳು ಬಿಳಿಗಿ ಕೇಶನಾಗ 1 ತಿಂಗಳು ಜೈಲಾಗದೀವ. ಜಮಖಂಡಿ ಕೇಶನಾಗ ತಾಲೂಕರು ಬಂದಾಗ 1 ತಿಂಗಳು ಜೈಲಾಗದೀವ. ಬಿಜಾಪುರದಾಗ ಅಂಬೇಡ್ಕರ್ ಸ್ಟೇಡಿಯಂದಾಗ ದಣಿಗಾಗಿತ್ತು ಹಿಂದೂಗಳ ಪರವಾಗಿ ಅವಾಗ 1 ತಿಂಗಳು ಜೈಲಾಗದೀವ. ನಾವು ಎಲ್ಲಿರ್ಬೇಕು ಮನೆಗ ಇರ್ಬೇಕು. ಇವ್ರೇನ್ ಮಾಡ್ತಾರೋ ಇವ್ರು ಯಾರು ಓಟ್ ಹಾಕಿದ್ರು ಶಾಕ್ತರು ಬಿಜೆಪಿಗೆ ಓಟ್ ಹಾಕ್ತಿವಿ ಇದ್ರು ಬಿಜೆಪಿಗೆ ಓಟ್ ಹಾಕ್ತಿವಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡ ಹಿಂದೂ ಕಾರ್ಯಕರ್ತರನ್ನ ತುಳಿಯುವಂತಾಗತೈತಿ. ದಯಮಾಡಿ ಹೇಳ್ತಾನೆ ಅಪ್ಪ ಮಕ್ಕಳಿಗೆ ಸರಿಯಾದ ರೀತಿ ಎಲ್ಲ ಹಿರಿಯರನ್ನ ಹಿಂದೂ ಹಿರಿಯರನ್ನ ನೀವು ಒಬ್ಬೊಬ್ಬರನ್ನ ಏನ್ ತುಳ್ಕೊಟ್ಟು ಬರ್ಲಾಗ್ತಾರೆ. ಒಂದು ದಿನ ನಿಮ್ಮನ್ನು ತುಳಿಯುವಂತ ಭಗವಂತ ಬರ್ತಾನೆ.